ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಏರ್ಪೋರ್ಟ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ಇಲ್ಲಿ ಎಲ್ಲರೂ ಏನು ಕಾಯ್ತಾ ಇರ್ತಕ್ಕಂಥದ್ದು ಏನೂ ದೊಡ್ಡ ಗೆಸ್ಟು ಅಂತ ಅಲ್ಲ, ಘನಕಾರ್ಯ ಮಾಡಿ ಬರ್ತಾ ಇದ್ದಾರೆ ಅಂತ ಖಂಡಿತ ಅಲ್ಲ. ರಂಜಿತ್, ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ತಲೆ ತಪ್ಪಿಸ್ಕೊಂಡಿದ್ದವರು ಈಗ 30-35 ದಿನ ಆದ್ಮೇಲೆ ಈಗ ಬರ್ತಾ ಇದ್ದಾರೆ ಅಂತ ಅಂತೂ ಇಂತೂ. ಸೊ ಏರ್ಪೋರ್ಟ್ ಅಲ್ಲಿ ಹೇಗಿದೆ ಸಿಚುವೇಶನ್ ರಂಜಿತ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಪ್ರಜ್ವಲ್ ರೇವಣ್ಣ ಈಗ ಭಾರತದ ವಿಮಾನ ಗಡಿಯನ್ನ ಪಾಸ್ ಆಗಿ ಭಾರತವನ್ನ ಪ್ರವೇಶಿಸಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಜ್ವಲ್ ರೇವಣ್ಣ ಇನ್ನೊಂದು 2 ಗಂಟೆ ಸಮಯ ಹೋಗಬಹುದು. 2 ಗಂಟೆ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ತಲುಪ್ತಾರೆ. ಪ್ರಜ್ವಲ್ ರೇವಣ್ಣ ಅವರ ಕ್ಷಣದ ಮೂಮೆಂಟ್ ಅನ್ನ ರಿಪಬ್ಲಿಕ್ ಕನ್ನಡ ಫಾಲೋ ಮಾಡ್ತಾ ಇದೆ, ಅವರ ಮೂಮೆಂಟ್ ಅನ್ನ ಗಮನಿಸ್ತಾ ಇದೆ. ಈಗ ನೀವು ಹೇಳ್ದಂಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬರುವಿಕೆಗಾಗಿ ಇಮಿಗ್ರೇಷನ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಮೊದಲು ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಅದಕ್ಕಿಂತ ಮುಂಚೆ 11 ಗಂಟೆ 45 ನಿಮಿಷಕ್ಕೆ ಇಮಿಗ್ರೇಷನ್ ಕಮಿಷನರ್ ಇಲ್ಲೊಂದಿಷ್ಟು ಚೆಕಿಂಗ್ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿತ್ತು ಅವರ ಪತ್ತೆಗಾಗಿ. ಅದಾದ ನಂತರ ಲುಕೌಟ್ ನೋಟಿಸ್ ಅನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಅವರು ಎಲ್ಲಿದ್ದಾರೋ ಅಲ್ಲಿಂದ ಅವ್ರನ್ನ ಅರೆಸ್ಟ್ ಮಾಡೋದ್ರ ಬಗ್ಗೆ, ಕಂಡಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದ್ರ ಬಗ್ಗೆ ಲುಕೌಟ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿತ್ತು. ಪ್ರಜ್ವಲ್ ರೇವಣ್ಣ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಅವರು ಸುಮಾರು 35 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ದು ತಲೆಮರೆಸಿಕೊಂಡಿದ್ರು. ಅವ್ರ ಮೇಲೆ ಸಾಧಾರಣ ಕೇಸ್ ಅಲ್ಲ, ಒಬ್ರು ಜನಪ್ರತಿನಿಧಿ, ಒಬ್ರು ಸಂಸದರವರು, 2 ರೇಪ್ ಕೇಸ್ ಇದೆ, 1 ಲೈಂಗಿಕ ದೌರ್ಜನ್ಯ ಕೇಸ್ ಇದೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ. ಇಷ್ಟಾಗಿ ಮಾಜಿ ಪ್ರಧಾನಿ ದೇವೇಗೌಡ್ರೆ ಅವ್ರನ್ನ ಬನ್ನಿ ಅಂತೇಳಿ ಕೇಳಿದ್ರು ಕೂಡ ಬರ್ದೇ ಇದ್ದದ್ದು. ಇದೆಲ್ಲವೂ ಕೂಡ ರಾಜ್ಯದ ಜನ ನೋಡಿದ್ದಾರೆ. ಒಬ್ರು ಸಂಸದನಾಗಿ ಜವಾಬ್ದಾರಿಯನ್ನು ಅವ್ರು ಪ್ರದರ್ಶನ ಮಾಡಬೇಕಾಗಿತ್ತು. 35 ದಿನ ಆದ ನಂತರ ಒಂದು ವಿಡಿಯೋ ಮಾಡಿ, ಅದು ಕೂಡ ಹಂಗೇರಿಯ ಬುಡಾಪೆಸ್ಟ್ ನಿಂದ IP ಅಡ್ರೆಸ್ನ ಆ ಒಂದು ವಿಡಿಯೋ ಮಾಡಿ, ನಾನು ಬರ್ತೀನಿ, ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನಾನು ಚುನಾವಣೆಗೂ ಮುನ್ನವೇ ಟಿಕೆಟ್ ಬುಕ್ ಆಗಿತ್ತು ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ರು, ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಎಲ್ಲ ಹೇಳಿದ್ರು. ಆದ್ರೆ ಅವ್ರ ಮೇಲೆ ಇರುವಂತ ಆರೋಪ ಗಂಭೀರವಾದದ್ದು. ಅವರು ಬರ್ತಾರೆ, ಅವರ ಬಂಧನಕ್ಕಾಗಿ ರೈಟ್. ಹಾಗೇನೆ ನನ್ನ ಜೊತೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.